ಹಲೋ. ಹಾಂ, ಇವತ್ತೇ ಬುಕ್ ಆಗಿದ್ದು. ಇನ್ನೊಂದು ಸ್ವಲ್ಪ ಹೊತ್ತು ಹೊಡ್ತಾ ಇದೀವಿ. ವಾಟ್? ಅವೈಲಬಲ್ ಇಲ್ವಾ? ಕ್ಯಾನ್ಸಲ್? ಯಾಕೆ, ಏನಾಯ್ತು? ಶಿಟ್, ನಾವು ಬುಕ್ ಮಾಡಿದ ವೆನ್ಯೂ ಕ್ಯಾನ್ಸಲ್ ಆಗಿದೆ. ಅದೇನೋ ಯೂನಿಯನ್ ಸ್ಟ್ರೈಕ್ ಅಂತೆ. ಈಗ ಸಡನ್ ಆಗಿ ಬೇರೆ ವೆನ್ಯೂನು ಬುಕ್ ಮಾಡೋಕ್ಕಾಗಲ್ಲ. ಏನು ಮಾಡೋದು? ಹಾಗಾದ್ರೆ ಇವತ್ತು ಮದುವೆ ಮಾಡೋದು ಕಷ್ಟ ಇದೆ. ನಾನು ಆಗ್ಲೇ ಹೇಳಿದೆ, ಮೊದಲೇ ಟೈಮ್ ಬೇರೆ ಸರಿ ಇಲ್ಲ ಅಂತ. ನನ್ಗೆ ಯಾಕೋ ಭಯ ಆಗ್ತಿದೆ. ನೋಡಿದ್ಯಾ, ವೆನ್ಯೂ ಬೇರೆ ಕ್ಯಾನ್ಸಲ್ ಆಗೋಯ್ತು. ಮುಚ್ಕೊಂಡು ನಿಂತ್ಕೊಳ್ಳೋ ಗಾಬರಿ ಗೋಪಾಲ್ ಸ್ವಾಮಿ, ಒಳ್ಳೆ ನೆಗೆಟಿವ್ ನಾಗೇಶನ್ ತರ ಆಡ್ತೀಯಲ್ಲೋ. ಹೀಗೇನ್ ಮಾಡೋದು? ವೆನ್ಯೂ ಇಲ್ಲ. ಹೊರಗಡೆ ಎಲ್ಲಾದ್ರೂ ಮದುವೆ ಮಾಡಿದ್ರೆ ವಿಷಯ ಲೀಕ್ ಆಗುತ್ತೆ. ಈ ಮದುವೆ ಮಾಡಕ್ಕಾಗತ್ತಾ? ಕಷ್ಟ ಇದೆ, ಆಗಲ್ಲ. ಇಲ್ಲ, ಈ ಮದ್ವೆ ಆಗ್ಬೇಕು. ಅಟ್ ಎನಿ ಕಾಸ್ಟ್ ಈ ಮದ್ವೆ ಆಗ್ಲೇಬೇಕು. ಆಗ್ಲೇಬೇಕು. ಬಟ್ ಎಲ್ಲಿ, ಹೇಗೆ, ಯಾವಾಗ? ಮನೇಲಿ. ಇವತ್ತು ಇವ್ರ ಮದ್ವೆನ ನಮ್ಮ ಮನೇಲೆ ಎಲ್ರು ಸೇರಿ ಮಾಡ್ತಿದೀವಿ ಅಷ್ಟೇ. ಅಕ್ಕ, ಅಪ್ಪ ಅಮ್ಮ ಮನೇಲೇ ಇದ್ದಾರೆ. ನಾನು ಹೋಗಿ ಅಪ್ಪ ಅಮ್ಮನ ಹೇಗಾದ್ರೂ ಹೊರಗಡೆ ಕಳಿಸಿ ನಿಮ್ಮನ್ನ ಕರಿತೀನಿ. ನೀವೆಲ್ಲ ಅವಾಗ ಒಳಗಡೆ ಬನ್ನಿ. ಪೃಥ್ವಿ, ಯುಕ್ತ, ನೀವಿಬ್ರು ನನ್ನ ಜೊತೆ ನನ್ನ ಫ್ರೆಂಡ್ಸ್ ಅಂತ ಮನೆ ಒಳಗಡೆ ಬನ್ನಿ. ಅಂಕು, ಆರಾಧ್ಯ, ನೀವಿಬ್ರು ಗ್ರಂಥಿ ಅಂಗಡಿಗೆ ಹೋಗಿ ಮದ್ವೆಗೆ ಏನೇನು ಐಟಮ್ಸ್ ಬೇಕೋ ಅದನ್ನ ಎತ್ತಿಟ್ಟಿರಿ. ಹಾ, ಅಮ್ಮಂಗೆ ಗೊತ್ತಾಗ್ಬಾರ್ದು. ಅಕ್ಕ, ನೀ ನನ್ನ ಜೊತೆ ಒಳಗಡೆ ಬಾ. ಯುವ, ನಾನು ಹೇಳೋವರೆಗೂ ಇಲ್ಲೇ ಇರಿ. ನಾವು ಒಳಗಡೆ ಹೋಗಿ ಏನೋ ಒಂದು ವ್ಯವಸ್ಥೆ ಮಾಡ್ಬಿಟ್ಟು ಬರ್ತೀವಿ. ಎಂತ ಒಳ್ಳೆ ಹುಡುಗಿ. ನಮ್ಮವರೇ ನಮ್ಗಾಗಲ್ಲ ಅಂಥದ್ರಲ್ಲಿ ನಾವು ಯಾವ ಜನ್ಮದ ಪುಣ್ಯ ಮಾಡಿದ್ವೋ ಏನೋ. ನಮ್ಮನೆ ಖುಷಿಗೋಸ್ಕರ ಈ ಹುಡುಗಿ ಎಷ್ಟು ಕಷ್ಟ ಪಡ್ತಿದ್ದಾಳೆ. ನಿಜವಾಗ್ಲೂ ನಮ್ ಕಷ್ಟಕ್ಕಾಗ್ತಿರೋ ದೇವತೆ ಇವಳು. ಹೌದೌದು, ತುಂಬಾ ಒಳ್ಳೆ ಹುಡುಗಿ. ಅದಕ್ಕೆ ನಮ್ ಶುಭ ಯಾರಿಗಾದ್ರೂ ಕಷ್ಟ ಅಂದ್ರೆ ಅವಳ ಕೈಲಿ ಎಷ್ಟಾಗುತ್ತೋ ಅಷ್ಟು ಒಳ್ಳೇದ್ ಮಾಡಿ ಅವ್ರ ಕಷ್ಟನ ಕಡಿಮೆ ಮಾಡ್ತಾಳೆ.